ನಾವು ನಾಟಕೀಯವಾಗಿ ಪೂಜೆ ಮಾಡಿದ್ರೆ, ನಾಟಕೀಯವಾಗಿ ದೇವರನ್ನ ಭಜನೆ ಪೂಜಿಸಿದ್ರೆ ಅದು ದೇವರಿಗೆ ತೃಪ್ತಿಯಾಗಲ್ಲ. ನಾವು ಮನುಷ್ಯನಾಗಿ ಬದುಕ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಬದುಕಿನಲ್ಲಿ ಆಗ ಮಾತ್ರ ದೇವರು ನಮ್ಮನ್ನ ಒಪ್ಕೊಳ್ಳಿಕ್ಕೆ ತಯಾರಾಯ್ತಾನೆ. ಇಲ್ಲೇ ಇದ್ದಾರಲ್ಲ ದೇವರು, ಇಲ್ಲೇ ಇದ್ದಾರೆ. ಮತ್ತೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸನೂ ನೋಡ್ತಾ ಇರ್ತಾನಲ್ಲ ದೇವರು. ನಾನು ಆ ಧರ್ಮದ ಕೆಲಸಗಳನ್ನ ಮಾಡ್ಬಿಟ್ಟು ದೇವ್ರಿಗೆ ಪೂಜೆ ಮಾಡ್ಬಿಟ್ರೆ ಶ್ರೀರಾಮಚಂದ್ರ ಕ್ಷಮಿಸ್ಬಿಡ್ತಾನ? ಮಾಡಬಾರ್ದೆಲ್ಲ ಮಾಡ್ಬಿಟ್ಟು ದೇವ್ರೇ ನನ್ ಕಾಪಾಡಪ್ಪ, ತಪ್ಪು ಮಾಡ್ಬಿಟ್ಟಿದೀನಿ ಅಂದ್ಬಿಟ್ಟು ಕ್ಷಮಿಸ್ಬಿಡ್ತಾನ? ಅಮಾನವೀಯವಾದಂತ ಕೆಲಸಗಳನ್ನೆಲ್ಲ ಮಾಡಿ ದೇವರೇ ನನ್ ಕ್ಷಮಿಸ್ಬಿಟ್ರಿ ಅಂತ ದೇವ್ರು ಕ್ಷಮಿಸ್ತಾನ? ನಾವು ಮಾನವೀಯ ಮೌಲ್ಯಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅದರಂತೆ ನಡೆದಾಗ ಮಾತ್ರ ದೇವರು ನಮ್ಮನ್ನ ಒಪ್ಕತಾನೆ, ದೇವರು ನಮಗೆ ಒಳ್ಳೆಯದನ್ನ ಮಾಡ್ತಾನೆ. ಇದನ್ನ ತಿಳ್ಕೊಬೇಕಾಗ್ತದೆ. ಯಾಕೆ ಹಳ್ಳಿಗಳೆಲ್ಲ ದೇವ್ರು ಮಾಡ್ಕೊಂಡಿದ್ದಾರೆ? ನಾರಾಯಣ ಗುರು ಹೇಳಿದ್ರು ಒಂದ್ಸಾರಿ, ಏನಂತ ಹೇಳಿದ್ರು ಅಂತಂದ್ರೆ, ಯಾವ ದೇವಸ್ಥಾನಕ್ಕೆ ನಿಮ್ಮನ್ನು ಸೇರಿಸಲು ಅಲ್ಲಿ ಹೋಗಲೇಬೇಡ್ರಿ ಅಂತ. ಯಾವ ದೇವಸ್ಥಾನಕ್ಕೆ ನಿಮ್ಮನ್ನು ಸೇರಿಸಲು ಅಲ್ಲಿ ಹೋಗಲೇಬೇಡಿ ನೀವು. ನೀವೇ ದೇವಸ್ಥಾನ ಕಟ್ಕೊಳ್ಳಿ, ನೀವೇ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ನೀವೇ ಪೂಜೆ ಮಾಡಿ, ನೀವೇ ತಂಬಡಿಗಳಾಗಿ. ಇತ್ತಾನೆ ನಾರಾಯಣ ಗುರು ಹೇಳಿದ್ದು. ಮತ್ತೆ ಅದನ್ನೂ ಹೇಳ್ತೀವಿ, ಬೇರೆಂದು ಹೇಳ್ತೀವಿ ಅಂದ್ರೆ ಹಿಂಗಾಗ್ತದೆ. ಅದಕ್ಕೂ ಚಪ್ಪಳೆ ಕಟ್ಟದು, ಇದಕ್ಕೂ ಚಪ್ಪಳೆ ಕಟ್ಟದು, ವಿರುದ್ಧವಾಗಿ ಚಪ್ಪಳೆ ಕಟ್ಟದು. ಹಂಗಾಗಬಾರದು. ಶ್ರೀರಾಮಚಂದ್ರ ಇಡೀ ಬದುಕಿಗೆ ಸಂಬಂಧಪಟ್ಟದ್ದು ಎಲ್ಲ ಸಕಲ ಜೀವಿಗಳು ಕೂಡ ನೆಮ್ಮದಿಯಿಂದ ಬಾಳಬೇಕು ಅಂತಕ್ಕಂಥದನ್ನ, ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಬಾಳಬೇಕು ಅಂತ ವ್ಯವಸ್ಥೆಯನ್ನ, ಸಮಾನತೆಯಿಂದ ಬದುಕಬೇಕು ಅಂತಕ್ಕಂಥದನ್ನ ಮಾಡಬೇಕಾಗ್ತದೆ. ಯಾವ ದೇವರು ಕೂಡ ಮನುಷ್ಯರಲ್ಲಿ ಅಸಮಾನತೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ಅಸಮಾನತೆ ಹೋಗ್ಬೇಕು ಅನ್ನೋದೇ ಎಲ್ಲ ಧರ್ಮಗಳು ಕೂಡ ಹೇಳೋದು, ಎಲ್ಲ ದೇವರುಗಳು ಕೂಡ ಹೇಳೋದು. ಅಸಮಾನತೆ ಹೋಗ್ಬೇಕು, ಅಸಮಾನತೆ ಇರಬಾರದು. ಗಂಡಸು ಹೆಂಗಸರಲ್ಲಿ ಅಸಮಾನತೆ ಇರಬಾರದು, ಮನುಷ್ಯರಲ್ಲಿ ಅಸಮಾನತೆ ಇರಬಾರದು. ಈ ಅಸಮಾನತೆ ತೊಡೆದಾಕ್ದಾಗ ಮಾತ್ರ ದೇವರು ನಮಗೆ ಒಳ್ಳೇದು ಮಾಡ್ತಾರೆ. ಅಸಮಾನತೆಯನ್ನು ಪೋಷಣೆ ಮಾಡ್ತಾ, ದ್ವೇಷವನ್ನ ಪೋಷಣೆ ಮಾಡ್ತಾ ದೇವರನ್ನ ಪೂಜಿಸಿದ್ರೆ ಯಾವ ದೇವರು ಕೂಡ ನಮ್ಮನ್ನ ನಂಬಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.